ನೀವು ನೋಡಿರಬಹುದು ಇವತ್ತು ಗಿಲ್ಲಿ ಅವರು ಇದೇ ಅಶ್ವಿನಿ ಗೌಡ ಅವರಿಗೆ ನೀವು ನೋಡಿರಬಹುದು ಯಾರು ಇದು ಅಂತ ಅಂದಾಗ ಆಕ್ಚುಲಿ ಅವರಿಗೆ ಎಲ್ರಿಗೂ ಕೂಡ ಅಶ್ವಿನಿ ಗೌಡ ಅಂದ್ಬಿಟ್ಟು ಇದು ಮಾಡ್ತಾರೆ. ಅಶ್ವಿನಿ ಗೌಡ ಅವರಿಗೆ ಇವತ್ತು ಒಂದು ರೀತಿಯಾಗಿ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ನಮ್ಮ ಗಿಲ್ಲಿ. ಆಕ್ಚುಲಿ ಅಶ್ವಿನಿ ಗೌಡ ಅವರು ರೊಚ್ಗೆದಿದ್ದಾರೆ. ನೀವು ನೋಡಿರ್ಬಹುದು ಅಶ್ವಿನಿ ಗೌಡ ಅವರು ರೊಚ್ಗೆದ್ಬಿಟ್ಟು ನಿನ್ನ ಅಹಂಕಾರ ದುರಹಂಕಾರವನ್ನ ಇಲ್ಲಿ ಇಟ್ಕೋಬೇಡಪ್ಪ ನೀನು ಅನ್ನೋದನ್ನ ಆಕ್ಚುಲಿ ಅಶ್ವಿನಿ ಗೌಡ ಅವರು ಹೇಳಿದ್ದಾರೆ. ಅಲ್ಲರೇ ಅಶ್ವಿನಿ ಗೌಡ ಅವರೇ, ನಾವು ನೋಡಿದೀವಿ ಯಾರ ಅಹಂಕಾರ ದುರಹಂಕಾರ ಅನ್ನೋದು ಜಾಸ್ತಿ ಇದೆ ಬಿಗ್ ಬಾಸ್ ಮನೇಲಿ ಅನ್ನೋದನ್ನ ನಾವು ನೋಡಿದೀವಿ. ಯಾಕೆ ಅಂದ್ರೆ ಬಂದಂತ ಫಸ್ಟ್ ದಿನಗಳಲ್ಲಿ ನೀವು ನಮ್ಮ ಗಿಲ್ಲಿಗೆ ಕೊಟ್ಟಂತ ಟಾರ್ಚರ್ನ ನಾವ್ ಯಾರೂ ಮರ್ತಿಲ್ಲ. ಹಾಗೆ ನಮ್ಮ ರಕ್ಷಿತಾ ಶೆಟ್ಟಿಗೆ ನೀವು ಅಂದಿದ್ದನ್ನ ನಾವು ಯಾವತ್ತೂ ಮರೆಯಲ್ಲ, ಆಯ್ತಾ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಆಕ್ಚುಲಿ ನಿಮ್ಮದೇ ಜಾನ್ವಿ ಅವರು ಒಪ್ಕೊಂಡಿದ್ದಾರೆ, ಅದನ್ನು ಕೂಡ ನಾವು ಮರೆಯಲ್ಲ. ಎಸ್, ನೀವು ಇದನ್ನೆಲ್ಲವನ್ನು ಕೂಡ ಮಾಡಿದೀರಾ, ಆದ್ರೆ ಜನಗಳಿಗೆ ಮಾತ್ರ ನೀನು ಅಹಂಕಾರ ದುರಂಕಾರ ಅಂತ ಗಿಲ್ಲಿ ಅವ್ರಿಗೆ ಹೇಳ್ತೀರಾ, ಆಯ್ತಾ. ಗಿಲ್ಲಿ ಅವರನ್ನ ನೀವೇ ಅಲ್ಲ, ಇದೇ ಧ್ರುವಂತೂ ಕೂಡ ಏನೋ ಅವ್ರನ್ನ ನಾನು ಬಯಲ್ಗೆಳೆದ್ ಬಿಡ್ತೀನಿ ಅನ್ನೋ ತರ ಬನಿಯನ್ ಹಾಕೊಳ್ತೀಯ ನೀನು, ಬಡವ ಅಂತ ಪೋರ್ಟ್ರೇಟ್ ಮಾಡ್ಕೊಳ್ತೀಯ ನೀನು ಅನ್ನುವಂತೆ ಎಲ್ಲ ಸಿಕ್ಕಾಬಟ್ಟೆ ರೋಚ್ಗೆದ್ದ. ಆದ್ರೆ ನಿಜವಾಗ್ಲೂನು ಗಿಲ್ಲಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ದಾನೆ. ಬನಿಯನ್ ಹಾಕೊಳ್ಳೋರೆಲ್ರು ಬಡವರಲ್ಲಣ್ಣ, ಶ್ರೀಮಂತರು ಇರ್ತಾರೆ, ಆದ್ರೆ ನಿಜವಾಗ್ಲೂ ನಾನು ಶ್ರೀಮಂತನೂ ಅಲ್ಲ ಬಡವನೂ ಅಲ್ಲ, ಮಧ್ಯಮ ವರ್ಗದ ಹುಡುಗ ಅನ್ನೋದನ್ನ ಸಿಕ್ಕಾಬಡೆ ಅವನಿಗೆ ಸರಿಯಾಗಿ ತಿಳಿಸಿ ಹೇಳ್ದ. ಧ್ರುವಂತ್ ಅವ್ರೆ, ನೀವು ಗಿಲ್ಲಿ ಅವರ ಬಗ್ಗೆ ಮಾತಾಡ್ತೀರಾ, ನಾವು ನಿಜವಾಗಲೂ ಫಸ್ಟ್ ದಿನಗಳಲ್ಲಿ ಏನ್ ಅನ್ಕೊಬಿಟ್ಟಿದೀವಿ ಅಂದ್ರೆ, ನೀನು ಬಿಡಪ್ಪ, ನೀನು ಒಳ್ಳೆ ವ್ಯಕ್ತಿತ್ವ ಇರತಕ್ಕಂಥವನು, ಒಂದು ವ್ಯಕ್ತಿತ್ವವನ್ನ ಸಮಾಜಕ್ಕೆ ಪೋರ್ಟ್ರೇಟ್ ಮಾಡಕ್ ಹೊರಟಿದ್ಯಾ, ಸಮಾಜಕ್ಕೆ ತೋರ್ಸಕ್ ಹೊರಟಿದ್ಯಾ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಆದ್ರೆ ನಿಮ್ಮ ಬಗ್ಗೆ ಹೊರಗಡೆ ಜನ ಯಾವ ರೀತಿ ವಿಡಿಯೋಗಳನ್ನ ನೋಡ್ತಾ ಇದ್ದಾರೆ, ಯಾವ ರೀತಿ ನಿಮ್ಮ ವಿಡಿಯೋಗಳು ಟ್ರೋಲ್ಗಳಾಗ್ತಾ ಇದಾವೆ ಅಂದ್ಬಿಟ್ಟು ಒಂದು ಸಾರಿ ನೀವು ಬಂದು ನೋಡಿ ಧ್ರುವಂತವ್ರೆ, ಆಯ್ತಾ. ಅವಾಗ ಆಕ್ಚುಲಿ ಜನ ನಿಮ್ಮನ್ನ, ನೀವು ಒಳಗಡೆ ಇರುವಷ್ಟು ದಿನ ನಿಮ್ಮ ವ್ಯಕ್ತಿತ್ವವನ್ನ ಪಾಸಿಟಿವ್ ಆಗಿ ತೋರಿಸ್ಕೊಳ್ಳೇಬೇಕು. ಯಾಕೆಂದ್ರೆ ಹೊರಗಡೆ ಆ ಮಟ್ಟಿಗಿನ ಟ್ರೋಲ್ಗಳು ನಿಮ್ಮವು ಆಗ್ತಾ ಇವೆ, ಅದಕ್ಕೆಲ್ಲವೂ ಕೂಡ ಉತ್ತರವನ್ನ ಧ್ರುವಂತವ್ರು ಕೊಡ್ಬೇಕಾಗತ್ತೆ. ಆದ್ರೆ ಗಿಲ್ಲಿ ಅವರು ಹೊರಗಡೆ ಹೇಗಿದ್ರು ಒಳಗಡೆನೂ ಕೂಡ ಹಾಗೆ ಇದ್ದಾರೆ, ಆಯ್ತಾ. ಅವರು ಯಾವುದೇ ಡ್ರಾಮಾಗಳು ಮಾಡ್ತಾ ಇಲ್ಲ, ಆಡೋಕ್ಕೋಸ್ಕರ ಗೆಲ್ಲೋಕ್ಕೋಸ್ಕರ ಅಂತ ಯಾವುದೇ ಡ್ರಾಮಾಗಳನ್ನ ಮಾಡ್ತಾ ಇಲ್ಲ. ಸಿನ್ಸಿಯಾರಿಟಿಯಾಗಿ ಫಸ್ಟ್ ದಿನದಿಂದ ಏನು ಬಿಗ್ ಬಾಸ್ ನಲ್ಲಿ ಇದ್ರೋ ಇವಾಗ್ಲೂ ಕೂಡ ಬಿಗ್ ಬಾಸ್ ನಲ್ಲಿ ಇರ್ತಕ್ಕಂಥವ್ರು ಅವರು. ಅದು ಬಿಟ್ರೆ ಇನ್ನೊಬ್ಬ ರಕ್ಷಿತಾ ಸ್ವಲ್ಪ ಗಿಲ್ಲಿ ಅವರ ಮಾತನ್ನು ಕೇಳೋದು, ಸ್ವಲ್ಪ ಮ್ಯಾನುಪ್ಯುಲೇಟ್ ಆಗೋದು, ಇದೆಲ್ಲವನ್ನು ಕೂಡ ಮಾಡ್ತಾಳೆ. ಆದ್ರೆ ಗಿಲ್ಲಿ ಮಾತ್ರ ಅವತ್ತಿನಿಂದ ಇವತ್ತಿನವರೆಗೂ ಎಲ್ಲೂ ಅವನು ಜಗ್ಗಿಲ್ಲ, ಬಗ್ಗಿಲ್ಲ, ಕುಗ್ಗಿಲ್ಲ. ಇವ್ರು ಯಾರೋ ಹೇಳ್ಬಿಟ್ರು ಅಂತ ಬನಿಯನ್ ಹಾಕೋನೋದನ್ನ ಬಿಟ್ಟಿಲ್ಲ. ಅವನು ಬನಿಯನ್ ಹಾಕೊಂಡು ಇನ್ನು ಹಾಕೊಳ್ತಾನೆ, ಕೊನೆವರೆಗೂ ಹಾಕೊಳ್ತಾನೆ, ಅವನು ಹೊರಗಡೆ ಹೋಗೋವರೆಗೂ ಕೂಡ ಹಾಕೊಡ್ತಾನೆ. ಯಾಕೆಂತಂದ್ರೆ ಬನಿಯನ್ ಆಗಿರ್ಬಹುದು, ಚಡ್ಡಿ ಆಗಿರ್ಬಹುದು, ಅದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ರೈತನ ಮಕ್ಕಳು, ರೈತರು ಕೂಡ ಗದ್ದೆ ಕೆಲಸವನ್ನ ಮಾಡ್ಬೇಕಾದ್ರೆ ಆ ಒಂದು ಬಟ್ಟೆಯನ್ನ ಹಾಕೊಂಡು ಹೋಗ್ಬಿಟ್ಟು ಆ ಒಂದು ಕೆಲಸಗಳನ್ನ ಮಾಡ್ತಾರೆ, ಆಯ್ತಾ. ಅದೊಂಥರ ಸಾಂಪ್ರದಾಯಿಕ ಉಡುಗೆ ತರ ಆಗಿದೆ. ಆ ಒಂದು ಉಡುಗೆಯನ್ನ ಧ್ರುವಂತ್ ಅವರೇ ನೀವು ರೇಗಿಸಿದ್ದು. ಆಮೇಲೆ ಇನ್ನು ರಿಷಾ ಕೂಡ ಅದೇ ಕೆಲಸವನ್ನ ಮಾಡಿದ್ದು. ರಿಷಾಳ ನೋಡಿ ಆಕ್ಚುಲಿ ನೀನು ಅದೇ ಕೆಲಸವನ್ನ ಮಾಡಿದೆ. ಆದ್ರೆ ನಿಜವಾಗ್ಲೂ ಆ ಒಂದು ಉಡುಗೆ ತೊಡುಗೆಗೆ ನೀವು ಒಂಥರ ಕಪ್ಪು ಮಸಿಯನ್ನೇ ಬಳದ್ರಿ ಅಂತ ಹೇಳ್ಬಹುದು. ಮುಂದಿನ ದಿನಗಳಲ್ಲಿ ಧ್ರುವಂತ್ ಆಗಿರ್ಬಹುದು, ರಿಷಾ ಆಗಿರ್ಬಹುದು, ಇವರೆಲ್ಲರೂ ಕೂಡ ಸಾರಿಯನ್ನ ಕೇಳಲೇಬೇಕು. ಮಂಡ್ಯ ಜನರ ಉಡುಗೆ ತೊಡುಗೆಗಳನ್ನ ಅಥವಾ ಅವರ ಒಂದು ಸಾಂಪ್ರದಾಯಿಕ ಉಡುಗೆ ತೊಡೆಗಳನ್ನ ನೀವು ಒಂಥರ ನಿಂದಿಸಿದ್ದು, ಬಡವರ ಬಟ್ಟೆ ಅಂತ ನೀವು ನಿಂದಿಸಿದ್ದು ನಿಜವಾಗ್ಲೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗೋದೇ ಇಲ್ಲ. ಹಾಗಾಗಿ ಮಂಡ್ಯ ಜನಗಳ, ಮೈಸೂರಿನವರ ಒಂದು ಸಾರಿಯನ್ನ ನೀವು ಕೇಳಲೇಬೇಕು. ಅದು ನಮ್ಮ ಒಂದು ಪಟ್ಟು ಕೂಡ ಹೌದು, ಇಲ್ಲಾಂದ್ರೆ ಅದು ಒಂದು ಪರಿಪೂರ್ಣ ಆಗಲ್ಲ ಅಂತ ನಾವು ಅನ್ಕೋತೀವಿ. ಎಸ್, ನೀವೇನೇ ಮಾಡಿದ್ರು, ಏನೇ ಆಗಿ ಹೇಳ್ತಾ ಇದ್ರಿ ಗಿಲ್ಲಿ ಅವನು ಗೇಮ್ಗಳಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಹೇಳ್ತೀರಾ. ಆದ್ರೆ ಗೇಮ್ಗಳಲ್ಲಿ ಗಿಲ್ಲಿ ಚೆನ್ನಾಗಿ ಆಡ್ತಾ ಇಲ್ಲ. ಕೆಲವೊಂದು ಗೇಮ್ಗಳಲ್ಲಿ ಗೆದ್ದಿದ್ದಾನೆ, ನೋಡಿರ್ಬೋದು. ಆ ಒಂದು ಬಾಲ್ ಗೇಮ್ ಅಲ್ಲಿ ಚಂದ್ರಪ್ರಭಾ ಅವರೇ ಬಿಟ್ಬಿಡಿ ಅಂತ ಹೇಳಿ ಆ ಒಂದು ಬಾಲ್ ಅನ್ನ ಎತ್ಕೊಂಡು ಹೋಗಿ ಅದ್ರಲ್ಲೆಲ್ಲ ಗೆದ್ದಿದ್ದಾನೆ ಗಿಲ್ಲಿ. ಯಾವುದೋ ಕೆಲವು ಗೇಮ್ಗಳಲ್ಲಿ ಗೆದ್ದಿಲ್ಲ, ಅಂದ್ರೆ ಬೇರೆಯವರು ಕೂಡ ಗೆದ್ದಿಲ್ಲ. ಆದ್ರೆ ಗೇಮ್ಗಳಲ್ಲಿ ಗೆಲ್ಲೋದು ಇನ್ನೂ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಅವ್ರನ್ನ ಬಿಡ್ತಾ ಇಲ್ಲ ಆಡೋಕೆ. ಮುಂದಿನ ದಿನಗಳಲ್ಲಿ ಅದರಲ್ಲೂ ಕೂಡ ತಿದ್ಕೊಳ್ತೇನೆ ಅಂತ ನಾವು ಹೇಳಕ್ ಇಷ್ಟಪಡ್ತೀವಿ. ಒಟ್ನಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರೇ ಆಟ ಆಡಿ, ಯಾರೇ ಡ್ರಾಮಾಗಳಾಡಿ, ಒಟ್ನಲ್ಲಿ ನಿಮ್ಮ ಎಲ್ಲರಿಗೂ ಉತ್ತರ ಕೊಡೋಕೆ ಗಿಲ್ಲಿ ಆಗಿರ್ಬೋದು, ಪ್ರಾಮಾಣಿಕವಾಗಿ ಆಟ ಆಡ್ತಾ ಇರತಕ್ಕಂಥವ್ರು ಆಗಿರ್ಬೋದು, ಒಂದು ಉತ್ತರವನ್ನ ಕೊಟ್ಟೇ ಕೊಡ್ತಾರೆ. ಈ ಸಾರಿ ಒಳ್ಳೆಯವರು ಮಾತ್ರ ಬಿಗ್ ಬಾಸ್ ಅಲ್ಲಿ ಗೆಲ್ಬೇಕು ಅನ್ನೋದು ನನ್ನ ಒಂದು ಆಸೆ. ನಮಸ್ಕಾರ.